ಆತ್ಮೀಯ ಸ್ಪರ್ಧಾ ಮಿತ್ರರೇ, ವೆಲ್ಕಮ್ ಟು ಲೆವ್ರಾ ಇಂಡಿಯಾ ಅಕಾಡೆಮಿ. ನಾನು ಸಿದ್ದು ಭಾರತ್. ಸ್ನೇಹಿತರೆ, ಈ ಒಂದು ವಿಡಿಯೋ ಸೆಷನ್ ಅಲ್ಲಿ ನಾನು ಪ್ರಮುಖವಾಗಿ ಕೆಇಎ ಸಿದ್ಧಪಡಿಸಿರ್ತಕ್ಕಂಥ ಎಸ್ ಡಿ ಎಕ್ಸಾಮ್ ನ ಒಂದು ಪ್ಯಾಟರ್ನ್ ಅನ್ನ ನಿಮ್ ಜೊತೆ ಡಿಸ್ಕಸ್ ಮಾಡ್ತಾ ಹೋಗ್ತೀನಿ. ಯಾಕಂದ್ರೆ ನಾವು ಕೆಇಎ ಇದು 708 ಪೋಸ್ಟ್ಗಳಿಗೆ ಸಂಬಂಧಿಸಿದಂತೆ ಎಲ್ಲಾ ಪರೀಕ್ಷೆಗಳನ್ನ ನೋಡ್ತಾ ಬಂದಿದ್ದೀವಿ. ಐ ಥಿಂಕ್ ಇವತ್ತು ನಡೆದ ಅಂದ್ರೆ ಫೆಬ್ರವರಿ 22 ರಂದು ನಡೆದಿರ್ತಕ್ಕಂಥ ಪರೀಕ್ಷೆ ಕೊನೆಯ ಪರೀಕ್ಷೆ ಆಗಿರ್ಬೋದು ಇದು. ಇನ್ನು PUC ಮೇಲಿನ ಒಂದು ಪರೀಕ್ಷೆ ಇದು ಎಸ್.ಡಿ.ಎ ಒಂದು ಹುದ್ದೆ. ಹೌದಾ? ಯಾವ ಪೇಪರ್ ಅಂದ್ರೆ ಇದು HK ಭಾಗದಲ್ಲಿರ್ತಕ್ಕಂಥ ಒಂದು ಪ್ರಶ್ನೆ ಪತ್ರಿಕೆಯನ್ನ ಇವತ್ತನ್ನ ನಾವು ನೋಡ್ತಾ ಇದ್ದೀವಿ. ಆ ಯಾಕ ಈ ವಿಡಿಯೋ ಮಾಡ್ತಾ ಇದ್ದೀನಿ ಅಂದ್ರೆ ನಾನು ಇಲ್ಲಿ ಕ್ವಶನ್ ಪೇಪರ್ ಅನಾಲಿಸಿಸ್ ಮತ್ತು ಈ ಕ್ವಶನ್ ಪೇಪರ್ ಟ್ರೆಂಡ್ ಅನ್ನ ಕೆಇಎದವರು ಯಾವ ತರ ಚೇಂಜ್ ಮಾಡಿರೋದು ಅಂತ ಇಲ್ಲಿ ಡಿಸ್ಕಷನ್ ಮಾಡ್ತೇನೆ. ಏನು ಕ್ವಶನ್ ಪೇಪರ್ ಟ್ರೆಂಡ್ ಯಾವ ತರ ಚೇಂಜ್ ಆಗಿದೆ ಅಂತ ಅನ್ನೋದನ್ನ ವಿಚಾರ ಮಾಡ್ತಾ ಹೋಗೋಣ. ಇಲ್ಲಿ ಏನಪ್ಪಾ ಇದರಲ್ಲಿ ಏನಂತ ವಿಶೇಷತೆ ಅಂತ ಕೇಳ್ಬೋದು. ಆಕ್ಚುಲಿ ಹೇಳ್ಬೇಕಾದ್ರೆ UPSC ಅವರು ಪರೀಕ್ಷೆಗಳನ್ನು ನಡೆಸಿದ್ ನೀವು ನೋಡಿದ್ರಿ. ಅಲ್ಲಿ ಟಫ್ನೆಸ್ ಲೆವೆಲ್ ತುಂಬಾ ಅಂದ್ರೆ ತುಂಬಾ ಇರುತ್ತಲ್ಲಿ. ಇನ್ನು ಟಫ್ನೆಸ್ ಲೆವೆಲ್ ಅಂದ್ರೂ ಹೆಚ್ಚು ಕಡಿಮೆ ಒಂದು 100% ಇರುತ್ತಲ್ಲಿ. ಬಟ್ ಇಲ್ಲಿ ಕೆಇದವರು ಒಂದು ಎಡವಟ್ ಮಾಡಿದಾರೆ ಅನ್ಕೋಬಹುದು ಇವಾಗ. ಯಾಕಂದ್ರೆ ಎಡವಟ್ ಮಾಡಿದಾರೆ ಅನ್ನೋಕ್ಕಿಂತ ನಮ್ಮನ್ನ ಅತಿ ಹೆಚ್ಚಾಗಿ ಪರೀಕ್ಷೆ ಮಾಡಕ್ ಪ್ರಯತ್ನ ಮಾಡ್ತಿದ್ದಾರೆ ಅನ್ಸುತ್ತೆ ಯಾಕೋ ನಮ್ಗೆ. ಹಾಗಾಗಿ ಇಲ್ಲಿ ಕೆಲವು ವಿಚಾರಗಳನ್ನ ನಿಮ್ ಜೊತೆ ಶೇರ್ ಮಾಡ್ಬೇಕಂತ ಬಂದಿದ್ದೀನಿ ಇವತ್ತು. ಬನ್ನಿ ನೋಡೋಣ ಪ್ರಶ್ನೆಗಳು ಯಾವ ತರ ಅದಾವ ಅಂತ. ನೋಡ್ರಿ, ಮೊದಲ ಪ್ರಶ್ನೆ ಐತಿ ಇಲ್ಲಿ. ಅಕಬರ್ನ ದಂಡಯಾತ್ರೆಯನ್ನು ಕಾಲಾನುಕ್ರಮದಲ್ಲಿ ಬರೆಯಿರಿ ಅಂತ ಕೊಟ್ಟಾರ ಅವರು. ಏನು ಅಕಬರನ ದಂಡಯಾತ್ರೆಗಳನ್ನ ಕಾಲಾನುಕ್ರಮದಲ್ಲಿ ಬರೆಯಿರಿ ಅಂತ ಪ್ರಶ್ನೆ ಇದು. ಇದು PUC ಮೇಲಿನ ಪ್ರಶ್ನೆ ಅನ್ಬೇಕಾದ್ ನಾವು ಒಂದು ಪ್ರಶ್ನೆ ಉದ್ಭವಿಸ್ಬಿಡುತ್ತೆ ನನಗೆ. ಆಕ್ಚುಲಿ ಹೇಳ್ಬೇಕಂದ್ರೆ ಲಾಸ್ಟ್ ಟೈಮ್ ಇದು ಅಸಿಸ್ಟೆಂಟ್ ಪ್ರೊಫೆಸರ್ ಎಕ್ಸಾಮ್ ಅಲ್ಲಿ ಇಂಥ ಪ್ರಶ್ನೆಗಳನ್ನ ಕೇಳಿದ್ರು. ಅದು ಅಕಬರ್ನ ದಂಡಯಾತ್ರೆಗಳನ್ನು ಕಾಲಾನುಕ್ರಮದಲ್ಲಿ ಜೋಡಿಸಿ ಅಂತ. ಸೊ ಮುಂಚೆ ನಾವೆಲ್ಲ ಓದಿರ್ತಕ್ಕಂಥ ಈ PUC ಮೇಲಿನ ಪರೀಕ್ಷೆಗಳಿಗೂ ಈ ಕ್ವಶನ್ಗೂ ಸಂಬಂಧ ಇಲ್ಲ ಅನಿಸ್ಬಿಟ್ಟಿದೆ. ಯಾಕಂದ್ರೆ ಇಷ್ಟು ಆಳವಾಗಿ ಕೇಳ್ತಾರೆ ಅನ್ನೋದು ಯಾರು ಎಕ್ಸ್ಪೆಕ್ಟೇಷನ್ ಮಾಡಿರ್ಲಿಲ್ಲ. ನೋಡ್ರಿ, ಅಕ್ಬರ್ನ ದಂಡಯಾತ್ರೆ ಕಾಲಾನುಕ್ರಮದಲ್ಲಿ ಇದು ಯಾವ ಕ್ವಶನ್ಸ್ ಕೇಳ್ಬೇಕಂದ್ರೆ ಇದು IAS ಲೆವೆಲ್ ಕ್ವಶನ್ ಇದು. ಇಲ್ಲಪ್ಪ ಅಂದ್ರೆ ಅಸಿಸ್ಟೆಂಟ್ ಪ್ರೊಫೆಸರ್ ಕೇಳ್ಬೇಕು. ಇಲ್ಲಾಂದ್ರೆ ಕೆ ಸೆಟ್ ಮತ್ತು ನೆಟ್ ಎಕ್ಸಾಮ್ಗಳಲ್ಲಿ ಕೇಳ್ತಕ್ಕಂಥ ಪ್ರಶ್ನೆ ಇದು. ಸೊ ಇಂಥ ಪ್ರಶ್ನೆಗಳು ಕೇಳಿದ್ರೆ PUC ಅವರು ಯಾವ ತರ ಇನ್ನು ಬರೀ PUC ಮುಗಿಸ್ಕೊಂಡವ್ರಿಗೆ ಆಗುತ್ತಾ, ಆ ಮನಸ್ಥಿತಿ ಇರುತ್ತಾ ಅನ್ನೋದನ್ನು ಪ್ರಶ್ನೆ ಉದ್ಭವಿಸ್ತೈತೆ ಇಲ್ಲಿ. ಹಂಗೆ ಇನ್ನೊಂದು ಪ್ರಶ್ನೆ ನೋಡೋಣ. ನೋಡಿ, ಶಿವಾಜಿಯು ದಕ್ಷಿಣ ಭಾರತದ ಸೈನಿಕ ದಂಡಯಾತ್ರೆಗಳ ಸಮಯದಲ್ಲಿ 1676 ಮತ್ತು 1679 ಒಂದು ಈ ಕೆಳಗಿನ ಯಾವ ಆಡಳಿತಗಾರ ಜೊತೆ ಮೈತ್ರಿ ಮಾಡಿಕೊಂಡಿದ್ರು ಅಂತ. ಹೌದು, ಒಂದು ಲೆವೆಲ್ ಇರ್ಬೋದು ಇದು. ಅಷ್ಟು ವೇಟೇಜ್ ಇರ್ತಕ್ಕಂಥ ಪ್ರಶ್ನೆ ಒಂದು 50-50 ಆನ್ಸರ್ ಮಾಡ್ಬೋದು ಇದು ವಿದ್ಯಾರ್ಥಿ ಮಿತ್ರರು. ಬಟ್ ಥಿಂಗ್ ಏನಂದ್ರೆ ಅದು ತುಂಬಾ ಆಳವಾಗಿರ್ತಕ್ಕಂಥ ಪ್ರಶ್ನೆ. ಸೊ ಇವಾಗ PUC ಅಂದ್ರೆ ಏನ್ ಗೊತ್ತಾ, ಆಲ್ಮೋಸ್ಟ್ ನಾವು ಸ್ಕೂಲ್ ಬುಕ್ಸ್ ಗಳನ್ನ ಮತ್ತು PU ಬುಕ್ ಗಳನ್ನ ಮಾತ್ರ ಓದ್ಕೊಂಡಿರ್ತೀವಿ ಇಲ್ಲಿ. ಬಟ್ ಇನ್ನು ಆಳವಾದ ಸ್ಟಡಿಗೆ ಇಂಥ ಪ್ರಶ್ನೆ ಒಂದು ಉದಾಹರಣೆ ಅಂತ ಹೇಳ್ಬೋದು ನಾನು. ನೆಕ್ಸ್ಟ್ ನೋಡ್ರಿ, ಆ ಗುಪ್ತರ ದೇವಾಲಯಗಳ ಸರಿಯಾದ ಜೋಡಣೆಯನ್ನು ಗುರುತಿಸಿ ಅಂತ ಕೇಳಿದಾರೆ ಅವರು. ಅಂದ್ರೆ ಗುಪ್ತರ ಕಾಲದಲ್ಲಿ ನಿರ್ಮಾಣಗೊಂಡ ದೇವಾಲಯಗಳನ್ನು ಸರಿಯಾದ ಜೋಡಣೆಯನ್ನು ನೋಡಂತ ಹೇಳ್ತಾರೆ. ಒಂದ್ ಕಡೆ ದೇವಾಲಯಗಳನ್ನ ಕೊಟ್ಟಾರ, ಇನ್ನೊಂದ್ ಕಡೆ ಆ ಸ್ಥಳಗಳನ್ನ ಕೊಟ್ಟಾರ. ಸೊ ಇಲ್ಲಿ ಏನಾಗತ್ತಂದ್ರೆ ಇಂಥ ಪ್ರಶ್ನೆ ಏನ್ ಕೇಳಿದಾಗ ಏನಾಗತ್ತಂದ್ರ, ಈಗ ನಾವು ಬುಕ್ಸ್ ಗಳನ್ನ ಓದ್ಬೇಕಾದ್ರ ಕೇವಲ ಹೈಲೈಟ್ ಮಾಡ್ಕೊಂಡು ಹೋದ್ರೆ ಕೆಲಸ ಆಗಲ್ಲ. ಬಟ್ ಅನಾಲಿಟಿಕಲ್ ಪ್ರಶ್ನೆಗಳನ್ನ ಕೇಳಕ್ ಸ್ಟಾರ್ಟ್ ಮಾಡಿದಾರೆ ಅವರು. ಸೊ ಇಂಥದ್ದಿದ್ದಾಗ ಏನಾಗುತ್ತೆ ಅಂದ್ರೆ ಇಲ್ಲಿ ಟಫ್ನೆಸ್ ಲೆವೆಲ್ ಜಾಸ್ತಿ ಬಂತಿದೆ. ಇದು ಇವಾಗ ಆಕ್ಚುಲಿ ಕ್ವಶನ್ ಪೇಪರ್ ಯಾವ್ದಂದ್ರೆ ಕೆ ಸೆಟ್ ಇರ್ತಕ್ಕ ಪ್ರಶ್ನೆಯನ್ನ ತೆಗೆದು ಹಾಕ್ಬಿಟ್ಟಾರೆ ಅವರು. ಕೆ ಸೆಟ್ ಕೂಡ KA ಕಂಡಕ್ಟ್ ಮಾಡ್ತಿದ್ನ ಈ ಪ್ರಶ್ನೆಯನ್ನ ಏನ್ ಮಾಡಿದಾರೆ ಅಂದ್ರೆ KE ನಡೆಸಿರ್ತಕ್ಕಂಥ ಹಳೆ ಪ್ರಶ್ನೆ ಪತ್ರಿಕೆಯಿಂದ ಹಾಕ್ಬಿಟ್ಟಾರೆ ಅದು ಕೆ ಇಂದ. ಸೊ ಇಂಥ ಪ್ರಶ್ನೆಗಳು ಕೇಳ್ಬಿಟ್ರ PUC ಅವ್ರು ಹೆಂಗ್ ಉತ್ತರಿಸ್ ಮಾಡ್ಬೇಕ್ರಿ ಇದನ್ನ. PUC ಓದ್ಕೊಂಡ ಪಾಪ ಎಕ್ಸಾಮ್ ಬರೆಯೋರು ಇಷ್ಟು ಟಫ್ನೆಸ್ ಲೆವೆಲ್ ಕ್ವಶನ್ ಪೇಪರ್ ತೆಗೆದ್ ಬಿಟ್ರ KE ಏನ್ ಸ್ವಲ್ಪ ಅದು ಏನ್ ಕಾಮನ್ ಸೆನ್ಸ್ ಐತೋ ಇಲ್ಲೋ ಗೊತ್ತಾಗ್ತಿಲ್ಲ. ಇಷ್ಟು ಟಫ್ ಲೆವೆಲ್ ಕ್ವಶನ್ಸ್ ಕೇಳ್ತಾರ PUC ಮೇಲೆ ಪ್ರಶ್ನೆಗಳಿಗೆ. ಏನಿದು. ನೆಕ್ಸ್ಟ್ ನೋಡ್ರಿ, ಇದು ವಿಚಿತ್ರ ಪ್ರಶ್ನೆಗಳು ಕೇಳ್ಕೊತಾ ಬಂದಿದ್ದಾರೆ ನೋಡಿ ಇಲ್ಲಿ. ವಿದ್ಯುತ್ ಮಂಡಲದ ರೇಖಾಚಿತ್ರದಲ್ಲಿ ಸಾಮಾನ್ಯವಾಗಿ ಉಪಯೋಗಿಸುವ ಕೆಲವು ಘಟಕಗಳ ಚಿಹ್ನೆಗಳನ್ನು ಈ ಕೆಳಕಂಡಂತಿವೆ ಅಂತ ಕೊಟ್ಟಾರ. ಇಲ್ಲಿ ನೋಡಿ, ಇಲ್ಲಿ ಒಂದ್ ಕಡೆ ವಿದ್ಯುತ್ ಕೋಶ, ಪ್ಲಗ್, ಸ್ವಿಚ್, ರೋಧಕ, ಸರ್ಕ್ಯೂಟ್ ಚಿಹ್ನೆಗಳನ್ನ ಕೊಟ್ಟಾರ ಅವರು. ಈ ಸರ್ಕ್ಯೂಟ್ ಚಿಹ್ನೆಗಳನ್ನ ನಾವು ಓದ್ತಕ್ಕಂಥ ಪುಸ್ತಕದಲ್ಲಿ ತುಂಬಾ ಕಡಿಮೆ ಇರ್ತಾವ ಇವು. ನೀವು ಡೈರೆಕ್ಟ್ ಆಗಿ ಏನ್ ಬೇಕಂದ್ರೆ ಸ್ಕೂಲ್ ಬುಕ್ಸೇ ಓದ್ಬೇಕು ಇವಾಗ. ಸ್ಕೂಲ್ ಬುಕ್ಸ್ ಓದ್ಬೇಕು. ಹಿಂಗ ಟ್ರೆಂಡ್ ಅನಾಲಿಸಿಸ್ ಚೇಂಜ್ ಆಗ್ತಿದೆ. ಸೊ ನೀವು ವಿದ್ಯಾರ್ಥಿ ಮಿತ್ರರು, ಸ್ಪರ್ಧಾ ಮಿತ್ರರು ಏನ್ ಮಾಡ್ಬೇಕಂದ್ರೆ ಸಾಧ್ಯ ಆದ ಮಟ್ಟಿಗೆ ಆಳವಾಗಿರ್ತಕ್ಕಂಥ ಜ್ಞಾನವನ್ನ ಮತ್ತೆ ಇನ್ನ ಆಳವಾಗಿರ್ತಕ್ಕಂಥ ಅಧ್ಯಯನ ಮಾಡ್ಬೇಕಾಗತ್ತ. ಏನೋ ನಾನು 1 ಗಂಟೆಯಲ್ಲಿ ವೇಸ್ಟ್ ಮಾಡ್ತೀನಿ, ಮತ್ತೆ ನಾನು ಎಕ್ಸಾಮ್ ಇದ್ದಾಗ ಮಾತ್ರ ಓದ್ತೀನಿ ಅನ್ನೋದನ್ನ ಕಾನ್ಸೆಪ್ಟ್ ಇಲ್ಲ ಅಂತ ತೆಗೆದು ಬಿಡ್ರಿ ಮುಂದ. ಯಾಕಪ್ಪ ಅಂದ್ರೆ ಇಂಥ ಪ್ರಶ್ನೆಗಳು ಫಸ್ಟ್ ಟೈಮ್ ಇವ್ರು ಕೇಳಿರೋದಿಲ್ಲ ಇದು.
ಇಲ್ಲಿ ಎಲ್ಲಿ ಕೇಳ್ತಿದ್ರ ಮುಂಚೆ ಹಿಂಗ್ ಪ್ರಶ್ನೆಗಳನ್ನ ಕಂಪ್ಯೂಟರ್ ಅಲ್ಲಿ ಕೇಳ್ತಿದ್ರು ಅಲ್ಲಿ. ಕಂಪ್ಯೂಟರ್ ಅಲ್ಲಿ ಕೇಳ್ತಿದ್ರು ಅಲ್ಲಿ ಡಯಾಗ್ರಾಮ್ಗಳು ಇರ್ತಾವ. ಈ ಏನದು ಮತ್ತೆ ಕೆಲವು ವಿಚಾರಗಳನ್ನ ಕೇಳೋ ಸಂಬಂಧ ಕೇಳ್ತಾರೆ ಅಲ್ಲಿ. ಬಟ್ ಇಲ್ಲಿ ಸೈನ್ಸ್ ಅಲ್ಲಿ ಕೂಡ ಹಿಂಗೇನು ಅವುಗಳ ಚಿಹ್ನೆ ಏನು ಸಂಕೇತ ಏನು ಹಿಂಗ್ ಕೇಳ್ಬಿಟ್ರೆ ಹೆಂಗ ಅಂತ ನನ್ಗೊಂದು ಪ್ರಶ್ನೆ ಮೂಡ್ತಾ ಇರ್ತೈತಿ. ಈ ಟ್ರೆಂಡ್ ಅನಾಲಿಸಿಸ್ ಅನ್ನ ನೀವು ಚೇಂಜ್ ಮಾಡ್ಕೋಬೇಕು. ಓದೋರ್ ನೋಡ್ರಿ ಹೆಂಗ್ ಮನಸ್ಥಿತಿ ಚೇಂಜ್ ಆಗತ್ತಲ್ಲ ಹಂಗ ನಿಮ್ ಸ್ಟಡಿ ಕೂಡ ಚೇಂಜ್ ಆಗ್ತಾ ಹೋಗ್ಬೇಕು. ಇನ್ ಕೇಸ್ ಏನೆಲ್ಲ ಮೈ ಮರ್ತೈತಲ್ರಿ ಗೋವಿಂದ ನನ್ ಕಥೆ ಇಲ್ಲ. ಇನ್ನು ಮುಂದೆ ಪಿ ಸಿ ಎಕ್ಸಾಮ್ ಕೂಡ ಯಾರಿಗೆ ಕೆ ಕೊಟ್ಟವ್ರಿ. ಕೆ ಕೊಟ್ರೆ ಇನ್ ಕತೆ ಏನಿದು? ಇದ ಪ್ರಶ್ನೆ ಪತ್ರಿಕೆ ಏನ್ ಪಿ.ಯು.ಸಿ ಮೇಲೆ ಹೆಂಗ್ ಬಂದ್ರ ಪಿ.ಯು.ಸಿ ಲಕ್ಷಾಂತರ ಸಾರಿ ಪಿ.ಸಿ ಎಕ್ಸಾಮ್ಗೆ ಲಕ್ಷಾಂತರ ಜನ ಓದಿರ್ತಾರೆ. ಪಾಪ ಬಡವ್ರ ಮಕ್ಕಳು ಯಾವ್ದೋ ಒಂದು ಕನಸು ಕಟ್ಕೋಬೇಕಂತ ಓಡಾಡ್ಕೊಂಡು ಮಾಡಿರ್ಕೊಂಡು ಹೋಗ್ತಿರ್ತಾರೆ. ಅಲ್ಲಿ ಫಿಸಿಕಲ್ ಬೇರೆ ಪಾಸ್ ಆಗ್ಬೇಕು ಅಂತದ್ರೊಳಗೆ ಇಂಥ ಪ್ರಶ್ನೆ ಪತ್ರಿಕೆ ಬಂದ್ರ ಕತೆ ಏನ್ ನೋಡ್ರಿ. ನೆಕ್ಸ್ಟ್ ನೋಡೋಣ. ಇಲ್ಲಿ ನೋಡ್ರಿ ಈ ಪ್ರಶ್ನೆ ಹೆಂಗ್ ಕೇಳಿದಾರ ಅಂದ್ರ ಅವರು ಐ ಥಿಂಕ್ ಅವ್ನು ಸುಮ್ಮನೆ ಕಾಪಿ ಪೇಸ್ಟ್ ಮಾಡಿಟ್ಟಾರ ಅನ್ಸ್ತೈತೆ ಯಾಕೋ ನಂಗೆ ಕೆ ಸೆಟ್ ಪೇಪರ್ನ ಕಾಪಿ ಕೆ ಸೆಟ್ ಹಿಸ್ಟ್ರಿ ಪೇಪರ್ ಕಾಪಿ ಪೇಸ್ಟ್ ಮಾಡಿಬಿಟ್ಟಾರ ಇವರು. ನೋಡ್ರಿ ಕೆಳಗಿನವರು ಸರಿಯಾದ ಜೋಡಿಗಳು ಇಂದ್ರ ಅಂದ್ರೆ ಏನು ಪುರಂದರ ದಸ್ಯು ಗವಿಷ್ಟಿ ಸರಸ್ವತಿ ನದಿ ಹೆಸರೇನು ಆಯಸ್ ಅಂದ್ರೆ ಏನು ತಾಮ್ರ ಅಂತ ಬಂದಾವ. ಏನ್ ಇದ್ರಲ್ಲಿ ಸರಿಯಾದ ಜೋಡಿಗಳು ಹಿಂಗ್ ಕೊಟ್ರ ನಾ ಇದನ್ನ ತಪ್ಪು ಕೊಟ್ಟಾರಂತ ಅವ್ರನ್ನ ಬ್ಲೇಮ್ ಮಾಡ್ತಾ ಇಲ್ಲ. ಬಟ್ ಪಿ.ಯು.ಸಿ ಮೇಲೆ ಪೇಪರ್ ಅಲ್ಲಿದು ಪಿ.ಯು.ಸಿ ಮೇಲೆ ಏನು ಓದ್ತಿರ್ತಕ್ಕಂಥ ವಿದ್ಯಾರ್ಥಿ ಮಿತ್ರರಿಗೆ ಈ ಪೇಪರ್ ಅಲ್ಲ. ಇಷ್ಟು ತಪ್ಪು ಕೊಡಕ್ಕೆ ಏನಿದೇನು ಕೆ.ಎಸ್ ಎಕ್ಸಾಮ್ ಒಂದು ಎಸ್.ಡಿ ಎಕ್ಸಾಮ್ ನೀವು ಈ ಲೆವೆಲ್ ಕೇಳ್ಬಿಟ್ರ ಏನ್ ಐತೆ ಇಲ್ಲ ಅದು ಒಂಚೂರು ಆ ಏನ ನೋಡ್ರಿ ನೋಡ್ರಿ ಇದು ಪ್ರಶ್ನೆ ನೋಡ್ರಿ ಇದು ಆಕ್ಚುಲಿ ಎನ್.ಇ.ಟಿ ಮತ್ತು ಕೆ.ಸೆಟ್ ಪ್ರಶ್ನೆನೇ ಇದು ಕೆ.ಸೆಟ್ ಪ್ರಶ್ನೆನೇ. ಎನ್.ಇ.ಟಿ ನೋಡ್ರಿ ಏನದು ಕೆಳಗಿನವರಲ್ಲಿ ಬೋಧಿಸತ್ವರನ್ನು ಗುರುತಿಸಿ ಮಂಜುಶ್ರೀ ಅಮಿತಾಭ ವೈರೋಚನ ಅವಲೋಕಿತೇಶ್ವರ ಏನು ಕೆಳಗಿನ ಇರುವ ಸಂಕೇತಗಳಿಂದ ಸರಿಯಾದ ಉತ್ತರನ್ನು ಗುರುತಿಸಿ. ಬುದ್ಧನ ಏನದ ಅವತಾರಗಳದಾವಲ್ಲ ಅವುಗಳನ್ನ ಇಲ್ಲಿ ಕೊಟ್ಟಾರ ಅವರು. ಇಲ್ಲಿ ಯಾವ್ಯಾವ ಒಂದು ಕೇಳಿದಾರ ಅವರು. ಏನಪ್ಪಾ ಇವೆಲ್ಲ ಇವ್ ಯಾವ ಸ್ಕೂಲ್ ಬುಕ್ನಾಗ ಒಂದ್ ಸ್ಕೂಲ್ ಬುಕ್ನಾಗಿಲ್ಲ. ನೀವು ನೋಡ್ರಿ ಅಲ್ಲಿ ಪಿ.ಯು.ಸಿ ಲೆವೆಲ್ ಎಕ್ಸಾಮ್ ಅಂತ ಹೇಳ್ತೀರಿ. ಇವನ್ ಏನಿದು ಕೆ ಸದಾಶಿವ ಅರ್ಧ ಕುಡಿದ್ರು ಸಿಗಂಗಿಲ್ಲ ಬುಕ್ ಕ್ವಶನ್. ಕೆ ಸದಾಶಿವ ಬುಕ್ನಾಗ ಇಲ್ಲಿ ಇವು ಏನೇ ಬುಕ್ನಾಗ ಇಲ್ಲ. ನಮ್ಗೇನ್ ಕೊಟ್ಟಿರ್ತಾರ ಗೌರ್ಮೆಂಟ್ ಆಧಾರ್ ಬುಕ್ ತಗೊಂಬಾತಾರ. ಇಲ್ಲಿ ಗೌರ್ಮೆಂಟ್ ಆಧಾರ್ ಬುಕ್ ಅಂದ್ರ ಇದ್ರ ಬುಕ್ನಾಗ ಇಲ್ಲಿ ಪಿ.ಯು.ಸಿ ಬುಕ್ಸ್ನಾಗಿಲ್ಲ ಸ್ಕೂಲ್ ಬುಕ್ನಾಗ ಇಲ್ಲ ಇವು. ಅವ್ರು ಕೊಟ್ಟದ ಕರೆ ಅಂದ್ಬಿಡ್ತಾರೆ. ಈಗ ಲಾಸ್ಟ್ ಟೈಮ್ ಅಸಿಸ್ಟೆಂಟ್ ಪ್ರೊಫೆಸರ್ ಎಕ್ಸಾಮ್ ನ ಕೂಡ ಹಿಂಗ್ ಕೊಟ್ಬಿಟ್ಟು ತಮ್ಮ ಕೊಟ್ಟದ ಕರೆ ಅಂದ್ಕೊಂಡು ಇಡೀ ಎಕ್ಸಾಮ್ ವ್ಯವಸ್ಥೆನ ಹಾಳು ಮಾಡಿಬಿಟ್ರು ಅವರು. ಈಗ ನೋಡ್ರಿ ಇಲ್ಲಿ ವೈಸ್ರಾಯ್ ಲಾರ್ಡ್ ರಿಪ್ಪನ್ ಆಳ್ವಿಕೆಗೆ ಸಂಬಂಧಿಸಿದ ಕೆಳಗಿನ ಯಾವ ಹೇಳಿಕೆಗಳು ಸರಿಯಾಗಿವೆ ಅಂತ ಕೇಳ್ತಾರೆ ಅವರು. ಏನ್ ನೋಡ್ರಪ್ಪ ಇವ್ 4 ಸ್ಟೇಟ್ಮೆಂಟ್ ಇವ್ನು ಓದ್ಬೇಕಾದ್ರೆ ಇರೋ ಬರೋ ಟೈಮ್ ಎಲ್ಲ ಖಾಲಿ ಆಗ್ಬಿಡ್ತೈತೆ ಅವ್ರಿಗೆ. ಇಷ್ಟು ಸ್ಟೇಟ್ಮೆಂಟ್ ಓದ್ಕೊಂಡು ಹೋಗ್ಬೇಕಾದ್ರೆ ಅವ್ರಿಗೆ ಕೊಡೋದು 2 ತಾಸು ಟೈಮು ಇದ್ರೊಳಗಡೆ ಟೈಮ್ ಹೋಗುತ್ತೆ. ಏನ್ ಅದು ಏನು ಪಿ.ಯು.ಸಿ ಮುಗಿಸ್ಕೊಂಡ್ ಯಾವನಾರು ಫಸ್ಟ್ ಟೈಮ್ ಇದನ್ನೇನೋ ಎಕ್ಸಾಮ್ ಬಡ್ಕೊಂಡು ಬರಿತಿದ್ರ ಅವ್ನು ಎದೆ ಹೊಡ್ಕೊಂಡು ಸಾಯ್ಬೇಕಿದ್ನ ಹಂಗ ಪ್ರಶ್ನೆ ಪತ್ರಿಕೆ ಇರ್ತಿದ್ದು. ನೋಡ್ರಿ ಪ್ರಶ್ನೆ ಪತ್ರಿಕೆ ಇದು ಐ.ಎ.ಎಸ್ ಲೆವೆಲ್ ಕ್ವಶನ್ ಪೇಪರ್ ಇದು. ಐ.ಎ.ಎಸ್ ಲೆವೆಲ್ ಕ್ವಶನ್ ಪೇಪರ್ ಅದನ್ನ ತಂದು ಇಲ್ಲಿ ಪಿ.ಯು.ಸಿಗೆ ಇರ್ತಕ್ಕಂಥ ವಿದ್ಯಾರ್ಥಿಗೆ ಹಚ್ಬಿಟ್ರ ಏನಿದು ಐತಲ್ಲ ಒಂದ್ ಚೂರರ್ ಅದಕ್ಕೆ. ಇಲ್ಲಿ ನೋಡ್ರಿ ಇಲ್ಲಿ ಕಾಯಂ ಜಮೀದಾರಿ ವ್ಯವಸ್ಥೆಗೆ ಸಂಬಂಧಿಸಿ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಅಂತ. ಎಷ್ಟು ನೋಡ್ರಿ 4 ಸ್ಟೇಟ್ಮೆಂಟ್ ಇದಕ್ಕೆ 1 2 3 4 ಈ 4 ಸ್ಟೇಟ್ಮೆಂಟ್ ಕೊಟ್ಟಾರ ಅವ್ರು. ಇದ್ರೊಳಗೆ ಎಷ್ಟು ಹೇಳಿಕೆಗಳು ಮತ್ತ ಯಾವ ಹೇಳಿಕೆಗಳಲ್ಲಿ ಎಷ್ಟು ಹೇಳಿಕೆಗಳು ರೀ ಇಂಥವೆಲ್ಲ ಅಕ್ಯುರೇಟ್ ಆಗಿ ನೀವು ಎಲ್ಲಿ ಸ್ಕೂಲ್ ಬುಕ್ನಾಗ ಕೊಟ್ಟಿರಪ್ಪ ಇವನ್ನೆಲ್ಲ ಕೆ.ಇ.ದವರು. ಈ ಕರ್ನಾಟಕ ಸರ್ಕಾರ ಮಾಡಿರ್ತಕ್ಕಂಥ ಯಾವ ಬುಕ್ಸ್ನಾಗ ಹಿಂಗ್ ಕಂಟೆಂಟ್ ಬರ್ತೈತಿ. ಇದು ನೀವು ಕೆ.ಸೆಟ್ ಕ್ವಶನ್ ಪೇಪರ್ ಕಾಪಿ ಪೇಸ್ಟ್ ಮಾಡಿ ತಂದಿಟ್ಬಿಟ್ರೆ ಏನ್ ಐತಲ್ಲ ಅದಕ್ಕೊಂಚೂರು ಒಂದ್ ಹೇಳಿಕೆ 2 ಹೇಳಿಕೆ 3 ಹೇಳಿಕೆ 4 ಹೇಳಿಕೆಗಳು ನೀವು ಮಾಡ್ಕೊಂತ ಹೋದ್ರ ಪಿ.ಯು.ಸಿ ಮೇಗಿನ ವಿದ್ಯಾರ್ಥಿಗಳ ಮನಸ್ಥಿತಿ ಅರ್ಥ ಮಾಡ್ಕೊಡ್ರಿ. ಇದು ನೀವು ಐ.ಎ.ಎಸ್ ಎಕ್ಸಾಮ್ ಏನೇನು ಕೆ.ಸೆಟ್ ಎಕ್ಸಾಮ್ ಇದು ಎಸ್.ಡಿ.ಎ ಎಕ್ಸಾಮ್ ಇದು ಎಸ್.ಡಿ.ಎ ಎಕ್ಸಾಮ್ ಹೊರತು ನೀವು ಏನಿದು ಇನ್ ನೋಡ್ರಿ ಇದು ಹೈಕೋರ್ಟ್ಗೆ ಸಂಬಂಧಿಸಿದಂತೆ ಹೇಳಿಕೆಗಳನ್ನು ಕೇಳಿದಾರೆ ಅವರು. ಇಲ್ಲೂ ಕೂಡ 4 ಸ್ಟೇಟ್ಮೆಂಟ್ 1 2 3 ಇಂತಾವು ಒಂದ್ 20ರಿಂದ ಒಂದ್ 25 ಪ್ರಶ್ನೆ ಅದಾವ. ಈ 25 ಪ್ರಶ್ನೆ ಬಿಡಿಸ್ಕೋಬೇಕಾದ್ರೆ ಇಡೋ ಬರೋ 2 ಟೈಮ್ ಖಾಲಿ ಆಗೋಗುತ್ತೆ. ಇನ್ನು ಮೆಂಟಲ್ ಬಿಡ್ಸಕ್ ಹೋರ ಅವ್ನು ಹುಚ್ಚ ಬಿಟ್ಟೋಗುತ್ತೆ ಅಲ್ಲಿ. ಹೈಕೋರ್ಟ್ನ ಮುಖ್ಯ ನ್ಯಾಯಾಧೀಶರು ಸಂಬಂಧಿಸಿದ ಅಧಿಕಾರಿ ಸಿಬ್ಬಂದಿ ಕಾರ್ಯಾಂಗದ ಹಸ್ತಕ್ಷೇಪವಿಲ್ಲದೆ ನೇಮಿಸಬಹುದು. ಪ್ರಶ್ನೆಗಳನ್ನ ಕೇಳ್ರಿ ಆಯಾ ವಿದ್ಯಾರ್ಥಿ ತಕ್ಕಂಗೆ ಕೇಳ್ರಿ. ಇವು ಆಕ್ಚುಲಿ ಹೇಳ್ಬೇಕಾದ್ರೆ ಅದು ಅಸಿಸ್ಟೆಂಟ್ ಪ್ರೊಫೆಸರ್ ಕೆ.ಸೆಟ್ ನೆಟ್ ಪ್ರಶ್ನೆ ಕೇಳ್ತಕ್ಕಂಥ ಪ್ರಶ್ನೆ ಇವು. ಇಂತಿಂತ ಪ್ರಶ್ನೆ ಹಿಂಗ್ ತಂದ್ ಬಿಟ್ರ ಅವ್ರು ನೆಗೆಟಿವ್ ಹೋಗಾರ ಇಲ್ಲಿ. ಅವ್ರು ಆಕ್ಚುಲಿ ಹೇಳ್ಬೇಕಾದ್ರೆ ನೆಗೆಟಿವ್ 0 -1 ಬಿಡ್ತಾವ್. ಫಸ್ಟ್ ಟೈಮ್ ಏನ್ ಎಕ್ಸಾಮ್ ಬರೀತಿರ್ತಾರಲ್ಲ ಅವರು ಜೀವನದಾಗ ಎಕ್ಸಾಮ್ ಬರಿಬಾರ್ದು. ಇನ್ ಕೇಸ್ ಇವರು ಬಿ.ಸಿ ಸರ್ಕಾರದವ್ರು ವಿಚಾರ ಮಾಡ್ಬೇಕ
PC ಎಕ್ಸಾಮ್ ಏನಾದ್ರು ಈ KE ಕೊಟ್ಟದ ಕರೆ ಆದ್ರ ನೀವು PC ಓದಾರ ನೋಡ್ರಪ್ಪ, ನೀವ್ ಏನು ಓದಿದ್ರು IAS ಕ್ವಶನ್ ಪೇಪರ್ ಹಿಡ್ಕೊಂಡು ಓದ್ಕೊತ್ಕೊಂಡಿರ್ಬೇಕು ನೋಡಿ, ಅಂದ್ರ ಉದ್ದಾರ ಆಕ್ಕಿರಿ, ಇಲ್ಲಂದ್ರ ಉದ್ದಾರ ಆಗೋದಿಲ್ಲ. ಮತ್ತು ನೋಡ್ರಿ ಎಂತ ಪ್ರಶ್ನೆ ಐತಿ ಇಲ್ಲಿ, ಎಲ್ಲವೂ 4 ಸ್ಟೇಟ್ಮೆಂಟ್ಗಳು, 1 2 3 4 ಎಲ್ಲಾ 4 ಸ್ಟೇಟ್ಮೆಂಟ್ಗಳಿವು ನೋಡ್ರಿ. ಹೈದರಾಬಾದ್ ಕರ್ನಾಟಕ ಕಲ್ಯಾಣ ಬಗ್ಗೆ ಕೊಟ್ಟಾರ ಅವರು, ಕಂಪ್ಲೀಟ್ ಡೀಟೇಲ್ಸ್ ಓದ್ಬೇಕು, ಅರ್ಧಂಬರ್ಧ ಓದ್ಕೊಂಡ್ರೆ ಕೆಲಸ ಆಗಂಗಿಲ್ಲ. ಈಗ ಹೇಳ್ತೀನಿ ನಾನು ಯಾಕೆ ಹಿಂಗ್ ಹೇಳ್ತಾ ಇದ್ದೀನಿ ನೋಡ್ರಿ. ಇಲ್ಲಿ ಕೆಳಗಡೆ ನೋಡ್ರಿ, ಇಲ್ಲಿ ಮೇಲಿನವುಗಳಲ್ಲಿ ಯಾವುವು ಸರಿಯಾಗಿದೆ, ಎ ಸರಿ ಇದೆ, ಬಿ ಸರಿ ಇದೆ, ಸಿ ಸರಿ ಇದೆ, ಎ ಮತ್ತು ಡಿ ಸರಿ ಇದೆ. ಹಿಂಗ್ ಸರಿ ಇದೆ ಅಂತ ಕೇಳ್ಬಿಟ್ರೆ ಕಷ್ಟ ಆಗುತ್ತೆ. ಕ್ವಶನ್ ಪೇಪರ್ ಬಾಳ ಟಫ್ ಇತ್ತಪ್ಪ, ಹೆಂಗ್ ಮಾಡೋದು ಆಮೇಲೆ ಹೊರಗಡೆ ಬಂದು ಥಿಂಕ್ ಮಾಡೋದಕ್ಕಿಂತ ಇನ್ನು ಮುಂದಾದ್ರೂ ನಾವು KA ಮನಸ್ಥಿತಿಗೆ ನಾವು ಹೊಂದ್ಕೊಂಡು ಹೋಗ್ಬೇಕು. ಇಲ್ಲಪ್ಪ ಅಂದ್ರ ಅವರು KAದವರು ಏನ್ ಕ್ವಶನ್ ಪೇಪರ್ ವಿದ್ಯಾರ್ಥಿ ಎಷ್ಟೈತಿ ಅಷ್ಟ ತೆಗಿಬೇಕು. ಈ ತರ ಟಫ್ನೆಸ್ ಲೆವೆಲ್ ಮಾಡ್ಕೊತ ಹೋಗ್ಬಿಟ್ರೆ ಏನೋ ಒಂದು ಯಾವನ ಕೈಯಾಗ ಕೊಟ್ಬಿಟ್ರೆ ಅಲ್ರಿ, ಅದು PUC ಮೇಲೆ ಎಕ್ಸಾಮ್ ಅಂತಂದ್ರೆ PUC ತರನೇ ಇರ್ಬೇಕು ಅದು. ಅವ್ರು ಯಾವ ಸ್ಕೋರ್ ಮಾಡಿದ್ರೆ ಹಾಕೋಣಲ್ಲಿ, ಬಟ್ ಥಿಂಗ್ ಏನೋ ಇಷ್ಟ ಲೆವೆಲ್ ಟಫ್ ಕೊಟ್ಟು ಅವ್ರು ಯಾರು ನೋಡ್ರಿ. ಈಗ ಕಾಟಾಚಾರಕ್ಕೆ ಏನಂತ KPSC ಅಂತೂ ಮಲ್ಕೊಂಡೈತಿ ಪೂರ, ಏನು KPSC ಮಲ್ಕೊಂಡ್ಬಿಟ್ಟೈತಿ. ಯಾಕಂದ್ರೆ ಒಂದು ನೋಟಿಫಿಕೇಶನ್ ಇಲ್ಲಿ ಇವ್ರು ಹಣೆ ಬರಕ್ ಇರೋ ಬರೋ ಸ್ಕ್ಯಾಮ್ ಅಂತದ್ರೊಳಗೆ ಒಂದು ನೋಟಿಫಿಕೇಶನ್ ಇಲ್ಲ. ಈ KE ಅವ್ರು ಹಿಂಗ್ ಕೇಳ್ಬಿಟ್ರ ಇದು ವರ್ಷದಾಗ ಒಂದ್ ನೋಡ್ರಿ 3 ವರ್ಷ ಆಯ್ತು ನೋಟಿಫಿಕೇಶನ್ಗಳು ಇಲ್ಲಿ ಪುಣ್ಯಾತ್ಮ ಸಿದ್ದರಾಮಯ್ಯ ಬಂದಾನ ಅದು ಇಲ್ಲ ಇದು ಇಲ್ಲ ಅಂತ ಎಲ್ಲ ತಂತಂದ್ ಸೇರಿಸಿ ಇಟ್ಬಿಟ್ಟು ಒಂದು ನೋಟಿಫಿಕೇಶನ್ ಇಲ್ಲ. ಅಂತದ್ರೊಳಗೆ ಇಂಥ ಕ್ವಶನ್ ಪೇಪರ್ ಅಂದ್ರೆ ಯಾವಾಗಾರ ಒಂದ್ಸಲ ಎಕ್ಸಾಮ್ ಬರೀ ಅವ್ರ ಜೀವನದಾಗ ಉದ್ದಾರ ಆಗಂಗಿಲ್ಲ ನೋಡಿದ್ರೆ. ಹೊಸದಾಗಿ ಬಂದಾರಂತೂ ಬಿಟ್ಟು ಓಡಿ ಬಿಡ್ಬೇಕು, ಹಂಗೈತಿ ಪ್ರಶ್ನೆ ಪತ್ರಿಕೆ. ಇಲ್ಲಿ ಕೊಡಿ ಮ್ಯಾಚ್ ದ ಫಾಲೋಯಿಂಗ್, ಏನೋ ಒಂದ್ ಮಾಡ್ಬೋದು ಮ್ಯಾಚ್ ದ ಫಾಲೋಯಿಂಗ್ ಇದ್ದಾಗ. ಇಂಥ ಪ್ರಶ್ನೆ ಪತ್ರಿಕೆ ಇದ್ರೆ ಹೆಂಗ್ ಓದ್ಬೋದು ಅವರು ಹುಡುಗರು. ನೋಡ್ರಿ ಎಲ್ಲಿ ನೋಡ್ರಿ, ಇಲ್ಲಿ ನೋಡ್ರಿ ಪ್ರತಿಪಾದನೆ ಮತ್ತು ಕಾರಣಕ್ಕೆ ಸಂಬಂಧಿಸಿದಂತೆ ಪ್ರಶ್ನೆ ಕೇಳಿದವರು, ಅಸರ್ಟೇಷನ್ ಮತ್ತು ರೀಸನ್ ಸಂಬಂಧಪಟ್ಟಂಗೆ. ಇಂಥ ಪ್ರಶ್ನೆ PUC ಮೇಲೆ ತೆಗಿತಾರಂದ್ರೆ, PUC ಎಕ್ಸಾಮ್ ತೆಗಿತಾರಂದ್ರೆ ಅವ್ರ ಮನಸ್ಥಿತಿಯವ್ರಿಗೆ ಎಷ್ಟು ಹಾಳಾಗೈತೆ ಅನ್ಬೇಕು, ಅಥವಾ ವಿದ್ಯಾರ್ಥಿಗಳನ್ನ ಬೇಕತ್ತ ಹಿಂಗ್ ಓದ್ಕೋಬೇಕು ಅನ್ಕೊಂಡಾರೋ ತಿಳಿತಾ ಇಲ್ಲ. PUC ಮೇಲೆ ಪರೀಕ್ಷೆ ಇಂಥದ್ದೆಲ್ಲ ಬೇಕನ್ರಿ? ಏನು ಐತಲ್ಲ ಅದಕ್ಕೊಂಚೂರು. ಇನ್ ನೋಡಿ, ಇದು ನದಿಗಳ ಉದ್ದಕ್ಕೆ ಅನುಗುಣವಾಗಿ ಸರಿಯಾದ ಅನುಕ್ರಮವನ್ನು ಗುರುತಿಸಿ ಅಂತ. ಅದು ನೈಲ್ ನದಿ, ಅಮೆಜಾನ, ಮಿಸಿಸಿಪಿ, ಮಿಸೋರಿ, ಯಾಂಗ್ಟ್ರಿಸಿಕಿಂಗ. ಅಣ್ಣ ಇದು KPSC ಎಕ್ಸಾಮ್, UPSC ಎಕ್ಸಾಮ್ ಅಲ್ವ ಯಪ್ಪ ಇದು SDA ಎಕ್ಸಾಮ್ ಐತಿದ. ಎಲ್ಲಾರ ಒಂದ್ ಇರ್ಬೇಕಿದೆ, ನೈಲ್ ನದಿ ಎಲ್ಲಾರ ಐತಿರ್ಬೇಕು, ಜಗತ್ತಿನ ಅತಿ ಉದ್ದವಾದ ನದಿ ಅಂತ ಕೇಳ್ಬೇಕು, ಅತಿ ದೊಡ್ಡದಾದ ನದಿ ಅಂತ ಹೇಳ್ಬೇಕು. ಪಕ್ಷಿಪಾದ ಏನು ಮಿಸಿಸಿಪಿ ಐತಿದು, ಪಕ್ಷಿಪಾದ ಆಕಾರದಲ್ಲಿರ್ತಕ್ಕಂಥ ಒಂದು ನದಿ ಇದು. ಅಮೆಜಾನ್ ಏನು ಅತಿ ದೊಡ್ಡದು. ಹಿಂಗ್ ಪ್ರಶ್ನೆ ಕೇಳ್ಬೇಕ. ನೈಲ್ ನದಿ ಏನೋದು ಅತಿ ಉದ್ದ ನದಿ ಇದು. ಇನ್ನು ಯಾಂಗ್ಟಿಕಿಯಾಂಗ್ ಇದು ಚೀನಾದಲ್ಲಿ ಬರ್ತಕ್ಕಂಥ ಒಂದು ನದಿ, ದೊಡ್ಡ ನದಿ ಇದು. ಹಿಂಗ್ ಕೇಳ್ಬೇಕ. ಅದನ್ನ ಬಿಟ್ಟ ಹಿಂಗ ಆರ್ಡರ್ ವೈಸ್ ಕೇಳ್ಕೊಂಡ್ಬಿಟ್ರೆ ಇದು UPSC ಎಕ್ಸಾಮ್ ಏನ್ SDA ಎಕ್ಸಾಮ್ ಇದು? ನಿಮ್ಮ ಇಲ್ಲಿ ನೋಡ್ರಿ, ಇದು ಈ ಕೈಗಾರಿಕಾ ನೀತಿ ಬಗ್ಗೆ ನಾವು ಸುಮ್ಮನೆ ಎಲ್ಲ ತರದು ಅದನ್ನ ಸುಮ್ ಕಾಪಿ ಪೇಸ್ಟ್ ಮಾಡಿ ಎಲ್ಲವನ್ನು ಸೇರ್ಸ್ಕೊತ ಇಟ್ಬಿಡ್ದು. ಸುಸ್ಥಿರ ಸಮಗ್ರ ಕೈಗಾರಿಕೆ ಬೆಳೆಯನ್ನು ಉತ್ತೇಜಿಸುವುದು, ಟೈರ್ 1, ಟೈರ್ 2, ನೋಡಿ ಅಂತರಗಳು ಯಾವ ಓದ್ ಕೊಟ್ಟಾರ ನೋಡ್ರಿ. ಈ ಲೆವೆಲ್ ಟಪ್ ಕೊಡ್ತಾರ, ನೀವು ಸ್ವಲ್ಪ ವಿಚಾರ ಮಾಡ್ರಿ ಓದವ್ರು. ಇನ್ನು ನೋಡ್ರಿ ಇಲ್ಲಿ ಈಗ ನೋಡ್ರಿ ಹೇಳಿಕೆ 1, ಹೇಳಿಕೆ 2 ಪ್ರಶ್ನೆ ಕೇಳ್ತಾರ. ಇದನ್ನ ಓದ್ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕಾದ್ರೆ ಅವ್ರ ಸತ್ತೋಕಾರ ಓದವ್ರು ಹುಡುಗರು. ಗೋಲ್ಡನ್ ರೈಸ್ ಬಗ್ಗೆ ಕೇಳ್ಯಾರ ಅವ್ರು ಕಂಪ್ಲೀಟ್ ಆಗಿ. ಇನ್ನ ಕುಲಾಂತರಿ, ಹಸು, ರೋಸಿ ಅದ್ರ ಬಗ್ಗೆ ಎಲ್ಲ ಕೇಳಿದಾರೆ. ಇಲ್ಲಿ ಏನ್ ಕೊಟ್ಟಾರ ಅಂದ್ರ 1 ಹೇಳಿಕೆ, 2 ಹೇಳಿಕೆ, 3 ಹೇಳಿಕೆ, ಹಿಂಗ್ 2 ಹೇಳಿಕೆ ಸರಿ ಇಲ್ಲ, ಸರಿಯಾಗಿದೆ, ಹಿಂಗ್ ಪ್ರಶ್ನೆ ಕೊಟ್ಟಾರ. ಇದನ್ನ ಓದ್ ಅರ್ಥ ಮಾಡ್ಕೊಂಡು ಅದನ್ನ ಅನಾಲಿಸಿಸ್ ಮಾಡಕ ಅಟ್ಲೀಸ್ಟ್ ಈ ಪ್ರಶ್ನೆಗೆ 3 ನಿಮಿಷ ಬೇಕ, ಏನು ಚೆನ್ನಾಗಿ ಓದ್ಕೊಂಡವಂಗ. ಇಲ್ಲ ಅಂದ್ರೆ ಅವ್ನು ಫಸ್ಟ್ ಟೈಮ್ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಬೇಕಂದ್ರೆ ಅದು 5 ನಿಮಿಷ ಬೇಕಾ. 5 ನಿಮಿಷ ಒಳಗೆ ಟೈಮ್ ಹೋದ್ರೆ ಕಲಾಸ್, ಏನು ಮಾಡಕ್ಕಾಗಲ್ಲ. ಇಲ್ಲಿ ಕೂಡ ಅಂತ ಪ್ರಶ್ನೆ ಐತಿ ನೋಡ್ರಿ. ಇದು ಒಂದು ಆಳವಾಗಿ ನೀವು ಇದು ಭೂಮಿಯ ಆಳ ಐತಲ್ಲ, ಆ ಆಳ ಕೇಳೋದ್ ಒಳಗೆ ಹೋಗ್ಬೇಕ್ರಿ. ಆಳ ಕೇಳೋದ್ ಒಳಗೆ ಹೋಗ್ಬೇಕು, ಯಾವ್ದು ಎಲ್ಲಿ ಸಿಗ್ತೈತಿ ಏನಂತೇಳಿ ಆ ಲೇಯರ್ಗಳನ್ನೆಲ್ಲ ನೀವು ತಿಳ್ಕೊಬೇಕು. ಆಳವಾಗಿರ್ತಕ್ಕಂಥ ಪ್ರಶ್ನೆಗಳನ್ನ ತಂದ್ಬಿಟ್ಟಾರ ಈ ಸಲ ಅವರು. ಇದು SDA ಎಕ್ಸಾಮ್ ಅಲ್ಲಿ ಇದೆ ಆಕ್ಚುಲಿ ಹೇಳ್ಬೇಕಂದ್ರೆ, ಇದು KS ಎಕ್ಸಾಮ್ ಇದು. ಅಟ್ಲೀಸ್ಟ್ KS IAS ಇರ್ತಕ್ಕಂಥ ಕ್ವಶನ್ಸ್ ಗಳನ್ನ ಇಲ್ಲಿ ತಂದು ಕಾಪಿ ಪೇಸ್ಟ್ ಮಾಡಿ ಇಟ್ಟಿದ್ದಾರೆ ಅವರು. ಕಮಿಂಗ್ ಡೇಸ್ ಇದೇ ತರ ನೀವು SDA ಎಕ್ಸಾಮ್ ಏನಾದ್ರು ಕಂಡಕ್ಟ್ ಮಾಡಿದ್ರೆ ಓದೋರ್ ಸಂಖ್ಯೆ ಮಾತ್ರ 100% ಕಡಿಮೆ ಆಗ್ಬಿಡತೈತಿ. ಕಡಿಮೆ ಆಗೋದಕ್ಕಿಂತನೇ ಈಗ ಹೊಸದಾಗಿ ಬರೋರು ಇಂಥ ಕ್ವಶನ್ ಪೇಪರ್ ಬಂದ್ರ PC, ವಿಶೇಷವಾಗಿ PC ಪರೀಕ್ಷೆ ಓದೋರಂತರೂ ಇಂಥ ಕ್ವಶನ್ ಪೇಪರ್ ಇದ್ರೆ ದೇವರಾಣೆ ಓದಂಗಿಲ್ಲ ಅವ್ರು. ಹೋಗಿ ತೆಗದ್ ನೋಡ್ರಿ, ಸೆಂಟ್ರಲ್ ಗೌರ್ಮೆಂಟ್ ದಾಗ SSC, ನೆಕ್ಸ್ಟ್ ಈ RRB,
ನೆಕ್ಸ್ಟ್ ಈ ಬ್ಯಾಂಕಿಂಗ್ ಒಳಗೆ ಇರ್ತಾವ. ಈ ಲೆವೆಲ್ ಪ್ರಶ್ನೆ ಅದು ಏನದು ಡಿಗ್ರಿ ಮೇಲಿಂದಾವ, ಕೆಲವೊಂದು ಡಿಗ್ರಿ PUC ಮೇಲಿಂದಾವ. ಒನ್ ಲೈನರ್ ಏನ್ ಪ್ರಶ್ನೆ ಅಲ್ಲ. ನಿಮ್ಗೆ ಕಾಂಪಿಟೇಷನ್ ಹೆಚ್ಚಾಗೈತಿ, ಎಲಿಮಿನೇಟ್ ಮಾಡೋ ಸಿಸ್ಟಮ್ ಈ ತರ ಮಾಡ್ರೆ ಬೇಡ ಅಂತಲ್ಲ. ಅವರು ಮಾರ್ಕ್ಸ್ ತಗೋತಾರ, ಡೇಟ್ ಆಫ್ ಬರ್ತ್ ಮೇಲೆ ತಗೋತಾರ. ಈ ಲೆವೆಲ್ ಟಫ್ ಮಾಡೋದು ಅದು ಅಷ್ಟು ಸರಿ ಅನಿಸ್ತಿಲ್ಲ. ಇಲ್ಲಿ ನೋಡ್ರಿ, ಇದು ಮೆಂಟಲ್ ಅಬಿಲಿಟಿ ಕ್ವಶನ್. ಇದನ್ನ ಓದಿ ಅರ್ಥ ಮಾಡ್ಕೋಬೇಕಾದ್ರೆ ಅವ್ನು ಮಿನಿಮಮ್ 5 ನಿಮಿಷ ಬೇಕು. ಈ 5 ನಿಮಿಷ ಒಳಗನ ಅವ್ನು ಇರೋ ಬರೋದೆಲ್ಲ ಓದ್ಕೊಂಡು ಖಾಲಿ ಆಗಿ ಹೋಗ್ತಾರಮ್ಮ. ಅವನು ಓದಿ ಎಕ್ಸಾಮ್ ಬರಿಬೇಕಾದ್ರೆ ಹೊರಗೆ ಬಂದ್ಮೇಲೆ ಎಕ್ಸಾಮ್ನ ಬರೀಬೇಡಪ್ಪ ಅನ್ಬೇಕು ಅವ್ರಿಗೆ. ಹಂಗ ಮನಸ್ಥಿತಿ ಬೆಳೆದ್ ಬಿಡ್ತೈತೆ ಅವ್ರು. ನೋಡ್ಬೇಕು ಇನ್ ಏನಾಗತ್ತ ಮುಂದಿನ ದಿನಗಳಲ್ಲಿ. ಇದೇ ತರ KPSC ಏನು PUC ಮೇಲೆ ಎಕ್ಸಾಮ್ KE ಕಂಡಕ್ಟ್ ಮಾಡ್ತಾರ. ಇನ್ನು ಓದವ್ರು ಏನಿದ್ರ ಸ್ಟ್ಯಾಂಡರ್ಡ್ ಟೆಸ್ಟ್ ಸೀರೀಸ್ ಹೋಗ್ಬೇಕು ನೀವು. ಸ್ಟ್ಯಾಂಡರ್ಡ್ ಟೆಸ್ಟ್ ಸೀರೀಸ್ ಗಳನ್ನ ಅಟೆಂಡ್ ಮಾಡ್ಬೇಕು. ಈ ಕ್ರಿಯೇಟಿವ್ IAS ಅಕಾಡೆಮಿ ಅವ್ರು ಮಾಡ್ತಾರಲ್ಲ ಆ ಲೆವೆಲ್ಗೆ, ಅವ್ರಿಗೂ ಅಂತ ಪರೀಕ್ಷೆಗಳನ್ನ ಅಟೆಂಡ್ ಮಾಡ್ಬೇಕು. ಇಲ್ಲ ಅಂದ್ರೆ ಆನ್ಲೈನರ್ ಕಾಟಾಚಾರಕ ಯಾವ್ದೋ ವೆಬ್ಸೈಟ್ ನಲ್ಲಿ ತಗೊಂಡು ಕೂತ್ರು ಕೆಲಸ ಆಗಲ್ಲ. ಇಲ್ಲಪ್ಪ ಅಂದ್ರೆ ನೀವು ಏನ್ ಮಾಡ್ರಿ, ಪ್ರೀವಿಯಸ್ ಇಯರ್ ಏನು ಪ್ರೀವಿಯಸ್ ಇಯರ್ ಕ್ವಶನ್ಸ್ ಬರ್ತಾವಲ್ಲ, ಯಾವ್ದು ಕ್ವಶನ್ ಬ್ಯಾಂಕ್ ತಗೊಂಡು IAS ಕ್ವಶನ್ ಬ್ಯಾಂಕ್ ಅವ್ನ್ ಬಿಡಿಸ್ಬಿಡ್ರಿ. ಇದಕ್ಕೆ ಅದಕ್ಕೆ ಮ್ಯಾಚ್ ಆಗತ್ತೆ. PUC ಮೇಲೆ ಎಕ್ಸಾಮ್ ಬಿಡಿಸಿದ್ರೆ IAS ಎಕ್ಸಾಮ್ ಬಿಡಿಸಿದ್ರೆ ಎರಡು ಒಂದ್ ಅನ್ಸತಿ. ಸೊ ನೀವು ಏನ್ ಮಾಡ್ರಿ ಅಂದ್ರೆ ಸಾಧ್ಯ ಆದ ಮಟ್ಟಿಗೆ ಅದು ಸ್ಪರ್ಧಾ ಜೀನಿಯಸ್ ಅವರು ವಿನೋದ್ ಕಡ್ಕೋಳ್ ಸರ್ ಬರ್ದಿರ್ತಕ್ಕಂಥ ಒಂದು ದಪ್ಪನ್ ಬುಕ್ ಹಿಡ್ಕೊಂಡು PC ಆಗ ಆ ಬುಕ್ ಹಿಡ್ಕೊಂಡು ಹೋಗ್ಬೇಕೇನ್ ಮುಂದೆ. ಇಲ್ಲಿ ಕೊಡಿ ನೋಡಿ, ದೊಂಡಿಯವಾಗಿನ ಬಗ್ಗೆ ಕೇಳಿದಾರ ಅವರು. ದೊಂಡಿಯವಾಗಿನ ಬಗ್ಗೆ PUC ಮೇಲೆ ಬರ್ತಕ್ಕಂಥ ಪ್ರಶ್ನೆಗಳು ನೋಡ್ರಿ. ಚಾಪ್ಲಿನ್ ಎಂಬ ಬ್ರಿಟಿಷ್ ಅಧಿಕಾರಿ ಈತನ ಹೋರಾಟದಲ್ಲಿ ಹತ್ತಿಕ್ಕಿದನು. ಉಭಯ ಲೋಕಾಧೀಶ್ವರ ಎಂಬ ಬಿರುದನಿತ್ತು. ಮೈಸೂರು ಪ್ರದೇಶದ ಮುಸಲ್ಮಾನರು ಈತರು ಸಹಾನುಭೂತಿ ಹೊಂದಿದ್ದರು. ಇದ್ರೊಳಗೆ ಎಷ್ಟು ಹೇಳಿಕೆ ಅಂತ ಕೇಳಿದಾರ ಅವರು. ಒಂದ್ ಹೇಳಿಕೆ ಸರಿ ತಪ್ಪತ್ತೆ ಎಲಿಮಿನೇಟರ್ ಮಾಡ್ಬೋದಾಗಿತ್ತು. ಎಲಿಮಿನೇಟ್ ಮಾಡಕ್ ಚಾನ್ಸನೇ ಇಲ್ಲ ಇಂಥ ಪ್ರಶ್ನೆಗಳು ಮಾಡಕ್. ಎಲಿಮಿನೇಟ್ ಸಿಸ್ಟಮ್ ಅನ್ನಕ್ಕೆ ಇದು ಬಹಳ ಅಂದ್ರೆ ಬಹಳ ಕಷ್ಟದಲ್ಲಿರ್ತಕ್ಕಂಥ ಪ್ರಶ್ನೆ ಇದು. ಇವತ್ತಿನ ಒಂದು ನೋಡ್ರಿ, ಈ ಡೇಟ್ ಅದಕ್ಕೆ ನಾನು ನೆನಪಿಟ್ಕೋಬೇಕಂದದ್ದು. ಇನ್ನು ಈ ಡೇಟ್ KE ಈ ಡೇಟ್ ನೆನಪಿಟ್ಕೋಬೇಕಾಗತ್ತ ನೋಡ್ರಿ. ಇದೇ ತರ ಕ್ವಶನ್ ಪೇಪರ್ ಟ್ರೆಂಡ್ ಚೇಂಜ್ ಆಗ್ತಾ ಇದೆ. ನಾನು ಇಲ್ಲಿ ಯಾವ್ದು ಕೀ ಆನ್ಸರ್ ಹೇಳಕ್ ಹೋಗಿಲ್ಲ. ಕೆಲವು ಕೀ ಆನ್ಸರ್ ಹೇಳಕ್ ನನಗ ಟೈಮ್ ಬಾಳ್ಬೇಕಾಗತ್ತ. ನೆಕ್ಸ್ಟ್ ಏನಂದ್ರ ಇಂತಹ ಕ್ವಶನ್ ಪೇಪರ್ಗಳು ಬರ್ತಾವ ಅಂದ್ರೆ ದೇವರಾಣಿ ಮಾಡಿ ನಾನು ಈ PC ಓದೋರಂತೂ ಸತ್ತ ಹೋಗ್ಬಿಡ್ತಾರ. ಇನ್ನು PSI ಓದೋರಂತೂ ಇದ್ರ ಮೇಲೆ ಇನ್ ಹೆಚ್ಚಿನ ಗಮನ ಹರಿಸ್ಬೇಕು ನೀವು. ಏನಾದ್ರೂ PSI ಓದ್ಬೇಕು ಆಸೆ ಇಟ್ಕೊಂಡ್ರಿ, ಕನಸು ಕಟ್ಕೊಂಡಿದ್ರ ಅಟ್ಲೀಸ್ಟ್ ಒಂದು 100 ಟೆಸ್ಟ್ ಬರಿಬೇಕು ನೀವು. ಒಂದು 100 ಟೆಸ್ಟ್ ಬರಿಬೇಕು ಅಂದ್ರೆ ಇಂಥ ಪ್ರಶ್ನೆ ಪತ್ರಿಕೆಗಳನ್ನ ಒಂದು ಹಿಡಿತ ಸಾಧಿಸಬಹುದು ನೀವು. ಸೊ ಸಾಧ್ಯದ ಮಟ್ಟಿಗೆ ಏನ್ ಮಾಡ್ರಿ, ಇನ್ ಮುಂದಾದ್ರೂ ಅಟ್ಲೀಸ್ಟ್ ಒನ್ ಲೈನರ್ ಓದೋದ್ ಬಿಡ್ರಿ. ಸಾಧ್ಯದ ಮಟ್ಟಿಗೆ ಥೆರಾಟಿಕಲ್ ಇರ್ತೈತಲ್ಲ ಅದನ್ನ ಓದಕ್ ಪ್ರಯತ್ನ ಮಾಡ್ರಿ. ಥೆರಾಟಿಕಲ್ ಇಲ್ಲಂದ್ರೆ ಏನಾಗತ್ತೆ ಅಂದ್ರೆ ಬಹಳ ಕಮಿಂಗ್ ಡೇಸ್ ಕಷ್ಟದ ದಿನಗಳನ್ನ ನಾವು KE ಇಂದ ನೋಡ್ತಾ ಇದೀವಿ ಈಗ. ಯಾಕಂದ್ರೆ ನಾ ಇಲ್ಲಿಂದ ನೋಡ್ತಾ VAO ಎಕ್ಸಾಮ್ ಇಂದ ನೋಡ್ತಾ ಬಂದಿದ್ದೀನಿ ಈಗ. ಅಲ್ಲಿಂದ ಕೂಡ ಇಲ್ಲಿವರೆಗೆ ನಾವು ಈ ಕ್ವಶನ್ ಪೇಪರ್ ಟ್ರೆಂಡ್ ಅನಾಲಿಸಿಸ್ ಐತಲ್ಲ, ತುಂಬಾ ಚೇಂಜ್ ಆಗ್ತಾ ಇದೆ ಇಲ್ಲಿ. ಅಪ್ಡೇಟ್ ಅಂತೂ ಹೆವಿ ಬರ್ತದೆ. ಇನ್ನು ಪ್ರಸನ್ನ ಕುಮಾರ್ ಅವ್ರು ಏನ್ ಬಂದಾರಲ್ಲಿ ಇಲ್ಲಿ KE ಇವ್ರು ಬಂದಾದ್ಮೇಲೆ ಪ್ರೊಸೆಸ್ಗಳು ತುಂಬಾ ಚೆನ್ನಾಗಿ ನಡೀತದೆ ಇಲ್ಲ ಅಂತಿಲ್ಲ. ಆದ್ರೆ ಫಾರ್ ದ ಫಸ್ಟ್ ಟೈಮ್ ಒಂದು SD ಎಕ್ಸಾಮ್ ಅನ್ನ IAS ಪರೀಕ್ಷೆ ನಡೆಸಿದಾರೆ ಇವರು. IAS ಪರೀಕ್ಷೆ ನಡೆಸಿದಾರ. ಮತ್ತ ಎಲ್ಲಾ ನೋಡ್ರಿ ಸ್ನೇಹಿತರೆ, ಇವ್ರು ಏನ್ ಮಾಡಿದಾರ ಅಂದ್ರ KSET ಏನ್ ನಡೆದತ್ತಲ್ಲ ಹಿಂದಿ ಹಿಸ್ಟ್ರಿ ಕ್ವಶನ್ ಪೇಪರ್, ಐ ಥಿಂಕ್ ಅದ ಪ್ಯಾಟರ್ನ್ ಮತ್ತೆ ಅಥವಾ ಅಲ್ಲಿಯೂ ಐ ಥಿಂಕ್ ಹೆಚ್ಚು ಕಡಿಮೆ ಅಲ್ಲಿ ಕ್ವಶನ್ ಅನ್ನ ಕಾಪಿ ಪೇಸ್ಟ್ ಮಾಡ್ಕೊಂಡಾರ ಇವರು. ಕಾಪಿ ಪೇಸ್ಟ್ ಮಾಡ್ದಂಗ ಅನ್ಸತ್ತೆ ನಂಗೆ ಯಾಕೋ ಅದು. ಯಾಕಂದ್ರೆ ನಾನು ಆಲ್ರೆಡಿ KSET ಬರ್ದಿದ್ದೀನಿ, ಪಾಸ್ ಆಗಿದ್ದೀನಿ ಹಿಸ್ಟ್ರಿ ಒಳಗ, ಗೊತ್ತೈತೆ ನನಗ. ಹಾಗಾಗಿ ಇಲ್ಲಿ ವಿಚಾರ ಏನಂತಂದ್ರ ಇವರು KSET ಪೇಪರ್ ಗಳನ್ನ ಮುಂದೆ ಇಟ್ಕೊಂಡಾರು. ಮತ್ತೆ ಅದ ಕರೆಂಟ್ ಅಫೇರ್ಸ್ ಜೋಡಿಸಿ ಏನ್ ಮಾಡಿದಾರ ಅಂದ್ರೆ ಹೊಸ ಕ್ವಶನ್ಸ್ ಗಳು ಪ್ಲೇ ಮಾಡ್ಕೊಂಡಾರು. ಅದೇ ಪ್ಯಾಟರ್ನ್ ಮುಂದುವರ್ಸ್ಯಾರ ನೋಡ್ರಿ. ಈಗ ನೀವ್ ಇನ್ ಮುಂದೆ ಫೈನಲ್ ಆಗಿ ಹೇಳೋದಂದ್ರೆ ನೀವೇನಾದ್ರು PUC ಮೇಲೆ ಎಕ್ಸಾಮ್ ಬರಿತೀನಂದ್ರೆ ಮತ್ತೆ ಡಿಗ್ರಿ ಮೇಲೆ ಎಕ್ಸಾಮ್ ಬರಿತೀನಂದ್ರೆ PUC ಮೇಲೆ ಬರೆಯೋರು ಯಾವ್ದ್ರಲ್ಲಿ IAS ಲೆವೆಲ್ ಓದ್ಬೇಕಿನ್ನ ಅಟ್ಲೀಸ್ಟ್ ಇಲ್ಲಾಂದ್ರೆ KS ಲೆವೆಲ್ ಓದ್ಬೇಕು. ಇನ್ ಡಿಗ್ರಿ ಮೇಲೆ ಏನಾದ್ರು ಬರೆಯೋರು IAS ಲೆವೆಲ್ ಓದ್ಬೇಕ. ಇನ್ ಕೇಸ್ ಮಾಸ್ಟರ್ ಡಿಗ್ರಿ ಏನಾದ್ರು ಬಂದ್ಬಿಡ್ತಾರ, ಉದಾಹರಣೆ ಹೇಳ್ತೀನಿ ಆಯ್ತು, ಯಾರು ಬೇಜಾರ್ ಮಾಡ್ಕೋಬೇಡ್ರಿ. ಉದಾಹರಣೆ ಹೇಳ್ತೀನಿ, ಅಸಿಸ್ಟೆಂಟ್ ಪ್ರೊಫೆಸರ್ ಎಕ್ಸಾಮ್ ಬಂದಾಗ ಏನಾಯ್ತಾನ IIT ಲೆವೆಲ್ ಓದಬೇಕು. IIT ಲೆವೆಲ್ ಓದಬೇಕು ಅಂದ್ರೆ ಇಲ್ಲಿ ಅಸಿಸ್ಟೆಂಟ್ ಪ್ರೊಫೆಸರ್ ಆಗ್ತಾರ ಅವ್ರು. ಅಂದ್ರೆ ಈ ಒಂದು ಕ್ವಶನ್ ಪೇಪರ್ ಟ್ರೆಂಡ್ ಅನಾಲಿಸಿಸ್ ಮುಂದೆ ಈಗ ನಾಳೆ ಅಸಿಸ್ಟೆಂಟ್ ಪ್ರೊಫೆಸರ್ ಅಂದ್ರೆ PhD KSET ನೆಟ್ ಅದ್ರ ಮೇಲೆ ಅದು ಪ್ರಶ್ನೆ ಪತ್ರಿಕೆ ಇರ್ತಾವ. ನಾವೇನ್ ಅನ್ಕೊಂಡ್ಬಿಟ್ಟಿವಿ ಅಂದ್ರೆ ಹಂಗ ಸುಮ್ಮನೆ ಇರ್ತೀವಿ, ಇದು ಕ್ವಶನ್ ಪೇಪರ್ ನ್ಯಾಚುರಲ್ ಇರ್ತೈತಿ ಅನ್ಕೋತೀವಿ. ನೋ ನ್ಯಾಚುರಲ್ ಎಲ್ಲ ಆರ್ಟಿಫಿಷಿಯಲ್ ಇರ್ತಿದ್ದು. ಹೆವಿ ಕ್ವಶನ್ಸ್ ಬರ್ತಿದಾವ. ಎಲ್ಲಾ ಕೂಡ AI ಟೆಕ್ನಾಲಜಿ ಮಾಡ್ಕೊಂಡು ಇವ್ರು ಏನ್ ಮಾಡ್ತಿದಾರೆ, ಕ್ವಶನ್ ಪೇಪರ್ ಸೆಟ್ ಮಾಡ್ತಿದಾರೆ ಇವರು. ಸೊ ಎಲ್ಲಿದ ಕಾಪಿನೂ ಮಾಡ್ತಿಲ್ಲ, ಏನಿಲ್ಲ, ಕ್ವಶನ್ ತಗೊಂಡು ರೆಡಿ ಮಾಡ್ತಿದ್ದಾರೆ. ಬಟ್ ಥಿಂಗ್ ಏನಂದ್ರೆ ಈ ಹಳೆ ಕ್ವಶನ್ ಪೇಪರ್ ಮಾತ್ರ ಇದರಲ್ಲಿ ನನ್ನ ಒಂದು ಅನಿಸಿಕೆ ಪ್ರಕಾರ KSET ಮಾತ್ರ ಇವರು ಕಾಪಿ ಪೇಸ್ಟ್ ಮಾಡ್ಕೊಂಡ್ರೆ 100% ರೈಟ್ ಇದ್ರು, ಅಂದ್ರೆ ಡೌಟೇ ಇಲ್ಲ.
ಸೊ ನಾಳೆ ಬೇಕಿದ್ರೆ ಇದ್ರ ಬಗ್ಗೆ ಸಂಬಂಧಪಟ್ಟಂಗೆ ಇನ್ನಷ್ಟು ಕೀ ಆನ್ಸರ್ಗಳು ರೆಡಿ ಮಾಡ್ಕೋತೀನಿ. ಕೀ ಆನ್ಸರ್ ಮಾಡಕ್ಕೆ ನನಗೂ ಟೈಮ್ ಇಲ್ಲ. ಈ ಕೀ ಆನ್ಸರ್ಗಳು ಮಾಡ್ಕೋತೀನಿ. ಮಾಡ್ಕೊಂಡು ಟ್ರೆಂಡ್ ಅನಾಲಿಸಿಸ್ ಸಂಬಂಧಪಟ್ಟಂಗ ಯಾವ ಕ್ವಶನ್ ಯಾವ ತರ ಫ್ರೇಮ್ ಮಾಡಿದಾರ, ಹೆಂಗ್ ಫ್ರೇಮ್ ಆಗೈತೆ ಅನ್ನೋದನ್ನ ಮುಂದಿನ ಒಂದು ವಿಡಿಯೋ ನೋಡೋಣ. ಅಲ್ಲಿವರೆಗೆ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ನಾಳೆ ಬರ್ತಕ್ಕಂಥ ವಿಡಿಯೋಗಳನ್ನ ನೋಡ್ತಾ ಇರಿ. ಕಮಿಂಗ್ ಡೇಸ್ ಅಲ್ಲಿ ಉತ್ತಮವಾದ ವಿಚಾರಗಳನ್ನ ನಿಮ್ಮ ಮುಂದೆ ತಗೊಂಡ್ಬರ್ತಾ ಇದ್ದೀನಿ. ಇಲ್ಲಿ ನಾನು ಹಿಂಗ್ಯಾಕೆ ಹೇಳಿದ್ನ ಅಂತ ಯಾರು ಬೇಜಾರು ಮಾಡ್ಕೋಬೇಡ್ರಿ. ಮತ್ತ ನಾ ಹಿಂಗ ಓದಕ್ಕಾಗಿಲ್ಲ, ಹಿಂಗ್ ಮಾಡಕ್ಕಾಗಿಲ್ಲ ಅಂತ ಅನ್ನಕ್ಕೂ ಬರಂಗಿಲ್ಲ. ಬಟ್ ನಾವು ಜಾಸ್ತಿ ಓದ್ಬೇಕು ಅನ್ನೋ ನನ್ನ ಉದ್ದೇಶ. ಯಾಕಂದ್ರೆ ಟ್ರೆಂಡ್ ಅನಾಲಿಸಿಸ್ ಆಗ್ತಾ ಇದೆ. ಟ್ರೆಂಡ್ ಚೇಂಜ್ ಆಗ್ತಿದೆ ಕ್ವಶನ್ ಪೇಪರ್ ಪ್ಯಾಟರ್ನ್. ಆ ಪ್ಯಾಟರ್ನ್ ಹೆಂಗ್ ಚೇಂಜ್ ಆಗೈತಿಲ್ಲ ಹಂಗೆ ನಮ್ಮ ಓದನು ಕೂಡ ಚೇಂಜ್ ಆಗಬೇಕು. ಮತ್ತ ಹೆಚ್ಚಿನ ಮಾಹಿತಿಗಾಗಿ ಏನಾದ್ರು ಬೇಕಿದ್ರೆ ಇನ್ನ ನಂಬರ್ಗೆ ಒಂದು ಮೆಸೇಜ್ ಹಾಕ್ರಿ. 8660186299 ಒಂದು ಮೆಸೇಜ್ ಹಾಕ್ರಿ. ಏನಾದ್ರು ಕ್ವಶನ್ ಪೇಪರ್ ಅದು ಇದು ಬೇಕಾದ್ರೆ ಮೆಸೇಜ್ ಹಾಕ್ರಿ, ನಿಮ್ಮನ್ನ ಕಳಿಸ್ಕೊಡ್ತೇನೆ. ನಾ ಒಂಥರ ಮ್ಯೂಚುವಲ್ ಆಗಿ ಸಮಾಜ ಸೇವೆ ಮಾಡೋಣ ಇದ್ರ ಜೊತೆ. ಫ್ಲೇವರ್ ಇಂಡಿಯಾನ ಸಪೋರ್ಟ್ ಮಾಡಿ. ನಿಮ್ಮೆಲ್ಲರೂ ಕೂಡ ಧನ್ಯವಾದಗಳು. ಶುಭ ದಿನ. ಹ್ಯಾವ್ ಎ ಗುಡ್ ಡೇ.